ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಬೃಂದ ವಂದನ ಹತ್ರ ನಿನಗೆ ಒಳ್ಳೇದಾಗಲಿ ಅಂತಲೇ ಹೇಳ್ತಿರೋದು, ನೀನು ಭಾರ್ಗವಿ ಹೆಸರನ್ನು ಹೇಳಬೇಡ ಅಂತಾಳೆ. ಅವಳ ಹೆಸರು ಹೇಳದೆ ಇದ್ದರೆ ನನಗೇನು ಒಳ್ಳೇದಾಗುತ್ತೆ ಅಂತಾಳೆ ವಂದನ. ಒಂದು ಸಲ ನನ್ನ ಸ್ಥಿತಿನೇ ನೆನ್ಪು ಮಾಡ್ಕೊ. ನಾನು ವಿಕ್ಕಿ ಕೇಸ್ಗೆ ಅಷ್ಟೆಲ್ಲ ಸಹಾಯ ಮಾಡ್ತಾಯಿದ್ರು, ಈ ಮನೆ ಸೊಸೆ ಆಗಿದ್ರು ಭಾರ್ಗವಿ ಅಕ್ಕ ಅಂತ ಗೊತ್ತಾಗಿದ್ದ ತಕ್ಷಣ ಮಾವ ನನ್ನ ಕತ್ತಿಡ್ದು ಆಚೆ ದಬ್ಬಿದ್ರು. ಇನ್ನು ಅರ್ಜುನ್ ಮೇಲೆ ಅವರು ಆಲ್ರೆಡಿ ಡಿಸಪಾಯಿಂಟ್ ಆಗಿದ್ದಾರೆ. ಅವ್ರ ಮಾತನ್ನು ಮೀರಿ ಅವನು ಭಾರ್ಗವಿನ ಇಷ್ಟಪಡ್ತಿದ್ದಾನೆ ಅಂತ ಗೊತ್ತಾದರೆ ಅವನ್ನ ಕತ್ತು ಹಿಡಿದು ಆಚೆ ತಪ್ತಾರಷ್ಟೇ ಅಂತಾಳೆ ಬೃಂದ. ಅರ್ಜುನ್ ಏನು ಗತಿ ಇಲ್ಲದೆ ಇರೋನಲ್ಲ, ಅವನ್ನ ನಮ್ಮನೆ ಕರ್ಕೊಂಡು ಹೋಗ್ತೀನಿ ಅಂತಾಳೆ ವಂದನ. ಈಗಲೇ ನಿನ್ಕಂಡ್ರೆ ಉರಿದು ಬೀಳ್ತಾನೆ, ಮುಟ್ಟಿದ್ರೆ ಮುನಿ ಅನ್ನೋ ಹಾಗೆ 1 ಮೈಲಿ ದೂರ ಸರಿತಾನೆ. ಇನ್ನು ನಿಮ್ಮ ಮನೆಗೆ ಬರ್ತಾನ? ಸಾಧ್ಯನೇ ಇಲ್ಲ. ಅವನು ಈಗಲೇ ಕದ್ದು ಮುಚ್ಚಿ ಆ ಭಾರ್ಗವಿ ಜೊತೆ ಸುತ್ತಾಡ್ತಿದ್ದಾನೆ. ಇನ್ನೇನಾದರೂ ಅವಳ ಕಾರಣಕ್ಕೆ ಮನೆಯಿಂದ ಆಚೆ ಹೋದರೆ ಅವಳ ಮನೆಗೆ ಹೋಗ್ತಾನಷ್ಟೇ ಅಂತಾಳೆ ಬೃಂದ. ಈಗಲೂ ಅಷ್ಟೇ, ಮಾವನ ಮೇಲಿರೋ ಗೌರವಕ್ಕೆ ಅವ್ರ ಮಾತಿಗೆ ಕಟ್ಟುಬಿದ್ದು ಎಂಗೇಜ್ಮೆಂಟ್ ಆಗಿದ್ದಾನೆ. ಮದುವೆನೂ ಹಾಗೆ ಆಗಬೇಕು. ಅದನ್ನು ಬಿಟ್ಟು ಏನಾದರೂ ಆಚೆ ಹೋದರೆ ಭಾರ್ಗವಿ ಅರ್ಜುನ್ ಒಂದಾಗೋಕ್ಕೆ ನಾವೇ ಸಹಾಯ ಮಾಡಿದ ಹಾಗಾಗುತ್ತೆ ಅಂತಾಳೆ. ಈಗೇನು ಮಾಡಬೇಕು ಅಂತೀರಕ್ಕ ಅಂತಾಳೆ ವಂದನ. ನಾವೇ ಏನಾದರೂ ಪ್ಲ್ಯಾನ್ ಮಾಡಿ ನಿಮ್ಮಿಬ್ಬರು ಮದುವೆ ಆಗೋವರೆಗೂ ಅವನು ನನ್ನ ಕಣ್ಣೆದುರೇ ಇರಬೇಕು, ಹಾಗೆ ಮಾಡಬೇಕು ಅಂತಾಳೆ ಬೃಂದ. ಎಷ್ಟೇ ಆಗಲಿ ಭಾರ್ಗವಿ ನಿನ್ನ ತಂಗಿ, ಕೊನೆ ಕ್ಷಣದಲ್ಲಿ ನೀವು ನನಗೆ ಕೈ ಕೊಡೋದಿಲ್ಲ ಅಂತ ಏನು ಗ್ಯಾರಂಟಿ ಅಂತಾಳೆ ಬೃಂದ. ವಂದನ, ಪದೇ ಪದೇ ಅವಳು ನನ್ನ ತಂಗಿ ಅಂತ ಹೇಳಬೇಡ. ಅರ್ಜುನ್ ಯಾವುದೋ ಹುಡುಗಿ ಹಿಂದೆ ಬಿದ್ದಿದ್ದಾನೆ ಅಂತ ಹೇಳಿದ್ದೆ ನಾನು. ಅವ್ನು ಕೈ ತಪ್ಪಿ ಹೋಗೋಕ್ಕೂ ಮುಂಚೆ ಅವನ್ನ ಪಡ್ಕೊ ಅಂತ ನಿನಗೆ ಪ್ರತಿ ಹಂತದಲ್ಲೂ ಹೇಳ್ತಾ ಬಂದಿದ್ದೀನಿ. ನೀವಿಬ್ಬರು ಮದುವೆ ಆಗಲಿ ಅಂತ ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಿ, ಆದರೂ ನಿನಗೆ ನನ್ನ ಮೇಲೆ ಡೌಟಾ ಅಂತಾಳೆ ಬೃಂದ. ಹಾಗಲ್ಲ ಆ ಭಾರ್ಗವಿ ಅಂತಾಳೆ ವಂದನ. ಅವಳ ಹೆಸರನ್ನು ಪದೇ ಪದೇ ಎತ್ತಬೇಡ. ಆ ಭಾರ್ಗವಿ ನನಗೆ ಯಾರೂ ಅಲ್ಲ ಅಂತಾಳೆ ಬೃಂದ. ಈಚೆ ಅರ್ಜುನ್ ಭಾರ್ಗವಿ ಕೋರ್ಟ್ ಹತ್ರ ಬರ್ತಿರ್ತಾರೆ. ಪಾರ್ಥ, ಕೋರ್ಟ್ ನೋಡ್ತಾ ಇದ್ರೆ ಒಂಥರ ಖುಷಿಯಾಗುತ್ತೆ ಅಂತಾಳೆ ಭಾರ್ಗವಿ. ಕೋರ್ಟ್ ದಾರಿ ನೋಡ್ತಿದ್ರೆ ಇನ್ನೂ ಖುಷಿಯಾಗುತ್ತೆ ಮೇಡಮ್ ಅಂತಾನೆ ಅರ್ಜುನ. ಕೋರ್ಟ್ ದಾರಿ ನೋಡೋಕ್ಕೆ ಖುಷಿ ಆಗುತ್ತಾ? ಯಾಕೆ ಅಂತಾಳೆ ಭಾರ್ಗವಿ. ನೋಡಿ ಎಷ್ಟೊಂದು ಜನ ಲೇಡಿ ಲಾಯರ್ಸ್ ಇದ್ದಾರೆ ಅಂತ ಅರ್ಜುನ್ ಅಂದಾಗ ಭಾರ್ಗವಿ ಅರ್ಜುನ್ನ ಗುರಾಯಿಸ್ತಾಳೆ. ಅಯ್ಯೋ ಮೇಡಮ್, ಹಾಗಲ್ಲ. ಒಂದು ಕಾಲದಲ್ಲಿ ಹೆಣ್ಮಕ್ಳಿಗೆ ಮಾತಾಡೋ ಸ್ವಾತಂತ್ರ್ಯ, ಅವ್ರ ಭಾವನೆಗಳನ್ನು ವ್ಯಕ್ತಪಡಿಸೋ ರೈಟ್ಸು ಇರಲಿಲ್ವಂತೆ. ಆದರೆ ಇವಾಗ ನೋಡಿ, ಅಂಥ ಎಷ್ಟೋ ರೈಟ್ಸ್ನ ಕೊಡಿಸೋಕ್ಕೆ ಹೆಣ್ಮಕ್ಳೇ ಲಾಯರ್ ಆಗಿ ಹೋರಾಡ್ತಿದ್ದಾರೆ. ಹೆಣ್ಮಕ್ಳ ಅಭಿವೃದ್ಧಿಗೆ ಆದ್ಯತೆ ಕೊಡೋದ್ರಲ್ಲಿ ಸಮಾಜ ಹಿಂದೆ ಬಿದ್ದಿದೆ. ಹಾಗೆ ತಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದ್ರಲ್ಲಿ ಹೆಣ್ಮಕ್ಳು ಧೈರ್ಯವಾಗಿ ಮುನ್ನುಗ್ತಿದ್ದಾರೆ ಅನ್ನೋ ಖುಷಿಗೆ ಹೇಳಿದೆ ಅಂತಾನೆ ಅರ್ಜುನ. ಹಾಗಿದ್ರೆ ಹೆಣ್ಮಕ್ಳ ಬಗ್ಗೆ ಕಾಳಜಿ, ಗೌರವ ಎಲ್ಲ ಇದೆ ಅಂತಾಯಿತು. ಎಲ್ಲರ ಮೇಲೂ ಕಾಳಜಿ ಇರಲಿ, ಆದರೆ ನನ್ನ ಮೇಲೆ ಮಾತ್ರ ಸ್ವಲ್ಪ ಜಾಸ್ತಿ ಕಾಳಜಿ ಇರಲಿ, ಗೊತ್ತಾಯ್ತಾ ಅಂತಾಳೆ ಭಾರ್ಗವಿ. ಆಗ ಇಬ್ಬರು ನಗ್ತಾರೆ. ಪಾರ್ಥ, ನಿಮ್ಮನೇಲಿ ಹೇಗೆ ಹೆಂಡತಿ ಕೆಲಸಕ್ಕೆ ಹೋಗಬೇಕು ಅಂತಾರೆ ಕಳಿಸ್ತೀರಾ? ಸುಮ್ಮನೆ ಜನರಲ್ ನಾಲೆಡ್ಜ್ಗೆ ಕೇಳಿದೆ. ಇವಾಗ ಎಲ್ಲ ಹೆಣ್ಮಕ್ಳು ಅಡುಗೆ ಮನೇಲೇ ಇರಬೇಕು, ಎಲ್ಲಾದರೂ ಹೋಗುವಾಗ ಅವ್ರಿಗೆ ಅಡುಗೆ ಮಾಡಿಟ್ಟೇ ಹೋಗಬೇಕು ಅನ್ನೋ ಕಾಲ ಹೊರಟೋಗಿದೆ. ಸೊ ಕೆಲಸಕ್ಕೆ ಹೋಗ್ಬೋದು ತಾನೇ ಅಂತಾಳೆ ಭಾರ್ಗವಿ. ಹ್ಞೂ ಅಂತಾನೆ ಅರ್ಜುನ್. ಅಡುಗೆ ಮಾಡ್ಕೊಳ್ಳೋಕೆ ಬರುತ್ತಾ ಅಂತ ಭಾರ್ಗವಿ ಅಂದಾಗ ಇಲ್ಲ ಅಂತಾನೆ ಅರ್ಜುನ್. ಇದೇ ಪ್ರಾಬ್ಲಮ್ಮು. ಅಲ್ಲ ಕಣಯ್ಯ, ನೀವು ಗಂಡಸರಿಗೆ ಹಸಿವಾಗಲ್ವಾ? ನಿಮ್ಮ ಹೆಂಡತಿ ಮನೆಯಲ್ಲಿ ಇಲ್ಲದೆ ಇರುವಾಗ ಅಡುಗೆ ಮಾಡ್ಕೊಳ್ಳಲ್ವಾ? ಕಲ್ತ್ಕೋತೀಯಲ್ವಾ ಅಂತಾಳೆ ಭಾರ್ಗವಿ. ಕಲ್ತ್ಕೋತೀನಿ. 30 ದಿನದಲ್ಲಿ ಅಡುಗೆ ಕಲೀರಿ ಅಂತ ಒಂದು ಬುಕ್ ಬರುತ್ತಲ್ವ, ಅದನ್ನು ನೋಡಿ ಕಲ್ತ್ಕೋತೀನಿ ಅಂತಾನೆ ಅರ್ಜುನ್. ಈಗ ನಾನೇ ನಿಮ್ಮ ಹೆಂಡತಿ ಅಂತ ಆಗ ಬಂದೆ ಅಂತ ಇಟ್ಕೋ, ಮನೇಲಿ ಎಲ್ಲ ಕೆಲಸನೂ ಹಂಚ್ಕೊಂಡು ಮಾಡೋಣ. ನಾನು ಅಡುಗೆ ಮಾಡಿದರೆ ಅಂತ ಭಾರ್ಗವಿ ಅಂದಾಗ ನಾನು ಪಾತ್ರೆ ತೊಳಿತೀನಿ ಅಂತಾನೆ ಅರ್ಜುನ್. ನೀನು ಕಸ ಗುಡಿಸಿದ್ರೆ ಅಂತಾಳೆ ಭಾರ್ಗವಿ. ನೀವು ಮನೆ ಒರೆಸ್ತೀರ ಅಲ್ವಾ ಅಂತಾನೆ ಅರ್ಜುನ್. ಈಚೆ ಬೃಂದ ಅವಳ ಜೊತೆ ಕಾದಾಡಿಕೊಂಡು ಆ ಕೊಂಪೆನಲ್ಲಿ ಇರೋಕ್ಕಾಗಲ್ಲ ಅಂತಾನೆ ಮದುವೆಯಾಗಿ ಆ ಸಂಬಂಧನ ಕಳ್ಕೊಂಡು ಈ ಮನೆಗೆ ಬಂದಿದ್ದೀನಿ. ಅಂಥದ್ರಲ್ಲಿ ಅವಳನ್ನು ಈ ಮನೆಗೆ ಬರೋಕ್ಕೆ ಬಿಡ್ತೀನಾ? ಅದರಲ್ಲೂ ಈ ಮನೆ ಸೊಸೆಯಾಗಿ? ಸಾಧ್ಯನೇ ಇಲ್ಲ. ಈ ಮನೆ ಸೊಸೆ ನನ್ನ ಊರಿಗಿತ್ತಿ ನೀನೆ ಅಂತ ನಾನು ನಿರ್ಧಾರ ಮಾಡಾಗಿದೆ ವಂದನ. ಆದಷ್ಟು ಬೇಗ ಈ ಮನೆ ಸೇರೋಕ್ಕೆ ರೆಡಿಯಾಗು ಅಂತಾಳೆ. ಆಗ ವಂದನ ಅಲ್ಲಿಂದ ಹೋಗ್ತಾಳೆ. ಇವಳೇನಾದರೂ ಭಾರ್ಗವಿ ಹೆಸರು ಹೇಳಿದರೆ ನನ್ನ ಕತೆ ಏನಾಗ್ತಿತ್ತೋ. ನನ್ನ ಮನೆಯಿಂದ ಆಚೆ ಕಳಿಸಿದ್ರು ಕಳಿಸ್ಬೋದು ಅಷ್ಟೇ. ದೇವ್ರೇ, ಅರ್ಜುನ್ ವಂದನ ಮದುವೆ ಆಗಿ ಬರಲಿ ಅಂತಾಳೆ ಬೃಂದ. ಈಚೆ ಭಾರ್ಗವಿ, ನನ್ನ ಕೆಲಸ ಇದ್ದಾಗ ನೀನು, ನಿನಗೆ ಕೆಲಸ ಇದ್ದಾಗ ನಾನು, ಹೀಗೆ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಇಬ್ಬರು ಕೆಲಸ ಮುಗಿಸ್ಕೊಂಡು ಹಾಯಾಗಿ ಇದ್ಬಿಡೋಣ ಅಂತಾಳೆ. ಸರಿ ಮೇಡಮ್, ನನ್ನ ಹೆಂಡತಿ ಆಗೋಳ ಜೊತೆ ನಾನು ಹೀಗೆ ಇರ್ತೀನಿ. ಒಂದು ಹುಡುಗಿ ಮದುವೆಯಾಗಿ ಅವಳ ಮನೆಯವರೆಲ್ಲ ಬಿಟ್ಟು ನನ್ನ ನಂಬ್ಕೊಂಡು ಬಂದಿರ್ತಾಳೆ. ನನಗೊಬ್ಳು ಮಗಳು ಹುಟ್ಟಿದರೆ ಆ ಮಗಳನ್ನ ಅವಳ ಗಂಡ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಅವನಿಗೆ ಅನಿಸುತ್ತೋ ಅದೇ ಥರ ನನ್ನ ಹೆಂಡ್ತಿನ ನಾನು ನೋಡ್ಕೋತೀನಿ. ಇಬ್ಬರೂ ಚೆನ್ನಾಗಿರ್ತೀವಿ ಅನ್ನೋ ನಂಬಿಕೆ ನನಗಿದೆ. ನನ್ನ ಮದುವೆ ಆಗೋ ಹುಡುಗ ಹೀಗೆ ಇದ್ದರೆ ಓಕೆನಾ ಅಂತಾನೆ ಅರ್ಜುನ್. ಓಕೆ ಅಂತಾಳೆ ಭಾರ್ಗವಿ. ಮೊದಲು ಕೇಸ್ ಮುಗಿಸೋಣ ಅಂತಾನೆ ಅರ್ಜುನ್. ಕೇಸ್ಗೂ ಪ್ರೀತಿಗೂ ಏನಯ್ಯ ಸಂಬಂಧ?
ಅಂತಾಳೆ ಭಾರ್ಗವಿ. ಕೇಸ್ ಮುಗಿದ ಮೇಲೆ ಮಾತಾಡೋದು ಸಾಕಷ್ಟಿದೆ ಮೇಡಮ್, ಇದೊಂದು ಸಾಧಾರಣ ಕೇಸಲ್ಲ. ಕೇಸ್ ಮುಗಿಯುವಾಗ ನಮ್ಮೆಲ್ಲರ ಜೀವನ ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿರುತ್ತೆ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ಅರ್ಥ ಆಗುತ್ತೆ ಅಂತಾನೆ ಅರ್ಜುನ್. ಬಾ ಹೋಗೋಣ ಅಂತಾಳೆ ಭಾರ್ಗವಿ. ಈಚೆ JP ಜೀವನ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಶ್ಯಾಮ್? ನನಗೆ ಗೊತ್ತಾಯಿತು, ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೋಗಿದ್ದಾನೆ, ವಾಪಸ್ ಬಂದಿದ್ದಾನೆ ಅಂತಾರೆ. ನಿಮಗೆ ಹೇಗೆ ಗೊತ್ತು ಸರ್ ಗೊತ್ತಾಯಿತು ಅಂತಾನೆ ಶ್ಯಾಮ್. ಇಲ್ಲಿ ನಾನು ನಿನಗೆ ಅಸಿಸ್ಟೆಂಟಾ, ನೀ ನನಗೆ ಅಸಿಸ್ಟೆಂಟಾ ಅಂತಾರೆ JP. ನಾನೇ ಸರ್ ಅಂತಾನೆ ಶ್ಯಾಮ್. ಆಗ JPಗೆ ಕಾಲ್ ಬರುತ್ತೆ. ಮಾವ ಎಲ್ಲಿದ್ದೀರಾ ಅಂತ ಬೃಂದ ಕೇಳ್ತಾಳೆ. ನಿನಗೆ ಅದರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ, ಫೋನ್ ಮಾಡಿದ ವಿಷಯ ಹೇಳು ಅಂತಾರೆ JP. ಅದು ವಂದನಾಗೆ ನಿಮ್ಮ ಬಗ್ಗೆ ನಂಬಿಕೆ ಕಮ್ಮಿ ಆಗ್ತಿದೆ ಅಂತಾಳೆ ಬೃಂದ. ಏನೋ ಸಂಬಂಧ ಇಲ್ಲದೆ ಇರೋ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಅಂತಾರೆ JP. ಸಂಬಂಧ ಇದೆ, ವಂದನಾ ಮನೆಗೆ ಬಂದಿದ್ಲು, ಅವಳು ಅರ್ಜುನ್ನ ಮದುವೆ ಈಗಲೇ ಆಗಬೇಕು ಅಂತ ರಂಪರಾಮಾಯಣ ಮಾಡಿದ್ಲು ಅಂತಾಳೆ ಬೃಂದ. ವಾಟ್? ನಿಂತ ಮೂಮೆಂಟಲ್ಲಿ ಆಗಬೇಕು ಅಂದರೆ ಹೇಗಾಗುತ್ತೆ ಅಂತಾರೆ JP. ಅಲ್ವಾ ಮಾಮ, ನಾನು ಹೀಗೆ ಅಂದೆ. ಅದಕ್ಕೆ ಅವಳು ನೀವು ಬೇಕು ಅಂತ ಅವತ್ತು ನನಗೆ ಎಂಗೇಜ್ಮೆಂಟ್ ರಿಂಗ್ ಹಾಕಲಿಲ್ಲ, ಮದುವೆನೂ ಮುಂದೆ ಹಾಕ್ತಿದ್ದೀರಾ, ನೀವು ಮೋಸ ಮಾಡ್ತಿದ್ದೀರಾ ಅಂತೆಲ್ಲ ಹೇಳಿದ್ಲು. ನಿಮ್ಮ ಬಗ್ಗೆ ಹೀಗೆಲ್ಲ ಸಂಶಯ ಪಡೋದನ್ನು ನನಗೆ ಸಹಿಸೋಕ್ಕಾಗಲಿಲ್ಲ ಮಾವ ಅಂತಾಳೆ ಬೃಂದ. ವಾಟ್ ನಾನ್ಸೆನ್ಸ್, ಅವಳೇ ನಮ್ಮ ಮನೆ ಸೊಸೆ ಅಂತ ಎಷ್ಟು ಸಲ ಹೇಳಿದ್ದೀನಿ, ಇನ್ನೂ ಯಾಕೆ ಅವಳಿಗೆ ಡೌಟು ಅಂತಾರೆ JP. ಅವಳು ಚಿಕ್ಕ ಹುಡುಗಿ, ಇದೆಲ್ಲ ಗೊತ್ತಾಗಲ್ಲ, ನೀವು ಆದಷ್ಟು ಬೇಗ ಮದುವೆ ಮಾಡ್ತೀರಾ ಅಂತ ಹೇಳಿದ್ದೀನಿ. ಅವ್ರು ಹೇಗೆ ಸರ್ಪ್ರೈಸ್ ಎಂಗೇಜ್ಮೆಂಟ್ ಮಾಡಿದ್ರು ಹಾಗೆ ನೀವು ದಿಢೀರಂತ ಮದುವೆ ಮಾಡಬೇಡಿ ಮಾವ ಅಂತಾಳೆ ಬೃಂದ. ಸರಿ, ನಾನೆಲ್ಲ ನೋಡ್ಕೋತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ JP. ಈಚೆ ವಿಕ್ಕಿ ಹತ್ರ ವಂದನಾ, ಹೇಗಿದ್ದೆ ನಾನು, ನನ್ನ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು, ಈಗ ನೋಡಿದರೆ ಲೈಫಲ್ಲಿ ಪ್ರಾಬ್ಲಮ್ಸ್ ಅಂತಾಳೆ. ನೀನು ಯಾಕೆ ಟೆನ್ಷನ್ ಆಗಿದೆ? ಕೇಸ್ ಇಲ್ಲ, ಹಿಯರಿಂಗ್ ಇಲ್ಲ, ಕೋರ್ಟು ಕಚೇರಿ ಅಂತ ಅಲ್ಲಿಯೋ ಟೆನ್ಷನ್ ಇಲ್ಲ. 2 ಇಂಚ್ ಮೇಕಪ್ಪು, 3 ಇಂಚ್ ಹೀಲ್ಸ್ ಹಾಕ್ಕೊಂಡು ಅರ್ಜುನ್ ಮದುವೆ ಆಗು ಪ್ಲೀಸ್ ಅಂತ ಅವನ ಹಿಂದೆ ತಿರ್ಗಾಡ್ಕೊಂಡಿರ್ತೀಯ, ನಿಂದೇನೇ ಪ್ರಾಬ್ಲಮ್ಮು ಅಂತಾನೆ ವಿಕ್ಕಿ. ನೀನೇ ದೊಡ್ಡ ಪ್ರಾಬ್ಲಮ್ ಕಣೋ, ಆಗಿರೋದೆಲ್ಲ ನಿನ್ನಿಂದಾನೇ ವಿಕ್ಕಿ. ಆ ಕೆಲಸದವಳ ಮೇಲೆ ಯಾಕೋ ಕೈ ಹಾಕಿದೆ, ಇದರಿಂದ ನನ್ನ ಮದುವೆಗೆ ತೊಂದರೆ ಆಗ್ತಿದೆ. ಅರ್ಜುನ್ ಏನು ಮಾಡ್ತಿದ್ದಾನೆ ಅಂತ ಗೊತ್ತಾ, ತಲೆ ಕೆಟ್ಟರೆ ನಾನು ನಿನ್ನ ವಿರುದ್ಧ ಸಾಕ್ಷಿ ಹೇಳ್ತೀನಿ ಅಂತಾಳೆ ವಂದನಾ. ನಿನ್ನ ಮದುವೆಗೆ ಯಾರು ಅಡ್ಡ ನಿಂತಿದ್ದಾರೆ ಅಂತ ಗೊತ್ತಾ, ನಮ್ಮಿಬ್ಬರಿಗೂ ಅವಳೇ ದುಶ್ಮನ್. ಇದೊಂದು ಕೇಸ್ ಮುಗಿಲಿ, ಆಮೇಲೆ ವಿಚಾರಿಸ್ಕೊಳ್ಳೋಣ ಅಂತ ಸುಮ್ಮನೆ ಇದ್ದೀನಿ. ಅಕ್ಕ ನೀನೇನು ವರಿ ಮಾಡಬೇಡ, ನಿನ್ನ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಇದೊಂದು ವಿಷಯದಲ್ಲಾದರೂ ನೀನನ್ನು ನಂಬಲೇಬೇಕು ಪ್ಲೀಸ್ ಅಂತಾನೆ ವಿಕ್ಕಿ. ಇಷ್ಟೆಲ್ಲ ಆಗೋ ಕಾರಣ ಸಂಧ್ಯಾ, ನಾನೇನಾದರೂ ಮಾಡಲೇಬೇಕು ಅಂತ ಯೋಚನೆ ಮಾಡಿ ಅಕ್ಕ, ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಅಂತಾನೆ ವಿಕ್ಕಿ ಹೇಳ್ತಾನೆ. ಈಚೆ ಅದು ವಿಕ್ಕಿ ಹತ್ರ ರಿತು ಫೋನಲ್ಲಿ, ಟೆನ್ಷನ್ ಬಿಟ್ಟು ಹಾಕು ವಿಕ್ಕಿ, ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ, ಅದನ್ನು ಎಕ್ಸಿಕ್ಯೂಟ್ ಮಾಡಿದರೆ ಕೇಸ್ ಸಲೀಸಾಗಿ ಮುಗ್ದೋಗುತ್ತೆ ಅಂತಾಳೆ. ಅದು ಏನು ಪ್ಲ್ಯಾನ್ ರಿತು ಅಂತಾನೆ ವಿಕ್ಕಿ. ಅದು ಸರ್ಪ್ರೈಸ್, ಗೊತ್ತಾದಾಗ ನೀನೇ ಶಾಕ್ ಆಗ್ತೀಯ, ಒಟ್ಟಿನಲ್ಲಿ ನೀನು ಜೈಲಿಗೆ ಹೋಗದೆ ಇರೋ ಹಾಗೆ ಕಾಪಾಡ್ಕೊಳ್ಳೋದು ನನ್ನ ಜವಾಬ್ದಾರಿ ಅಂತಾಳೆ ರಿತು. ನೀನು ಹೇಳಿದ ಕೇಳಿ ಖುಷಿ ಆಯಿತು, ನನ್ನ ಮೇಲಿರೋ ಪ್ರೀತಿ ಚೂರು ಕಡಿಮೆ ಆಗಲಿಲ್ಲ ಅಲ್ವಾ ನಿನಗೆ ಅಂತಾನೆ ವಿಕ್ಕಿ. ಎಲ್ಲನೂ ನಾನು ನೋಡ್ಕೋತೀನಿ ಅಂತ ರಿತು ಹೇಳುವಾಗ ರುದ್ರ ಬಂದು, ವಿಕ್ಕಿ ಜೊತೆ ಮಾತಾಡ್ತಿದ್ಯಾ ಅಂತಾರೆ. ಇಲ್ಲ ಮಾಮ್, ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ಅಂತಾಳೆ ರಿತು. ನಿಜವಾಗ್ಲೂ ಅಂತಾರೆ ರುದ್ರ. ಹ್ಞೂ ಅಮ್ಮ, ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೆ, ಈಗ ನೀವು ಹೇಳೋ ಮಾತು ನಿಜ ಅಂತ ಗೊತ್ತಾಗಿದೆ, ಚೆನ್ನಾಗಿ ಓದ್ಕೊಂಡು ನೀವು ತೋರಿಸೋ ಹುಡುಗನ ಮದುವೆ ಆಗ್ತೀನಿ ಅಂತಾಳೆ ರಿತು. ಅದನ್ನೆಲ್ಲ ವಿಕ್ಕಿ ಫೋನಲ್ಲಿ ಕೇಳಿಸ್ಕೊತಿರ್ತಾನೆ. ರಿತು, ಈ ಮಾತನ್ನು ನೀನು ಹೇಳ್ತಿದ್ಯಾ, ನಂಬೋಕ್ಕಾಗ್ತಿಲ್ಲ, ನಿಮ್ಮಪ್ಪ ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು ಅಂತೆಲ್ಲ ರುದ್ರ ಅಂದಾಗ, ನೀವು ಹೇಳಿದ ಹಾಗೆ ಕೇಳ್ತೀನಿ ಅಂತ ನಾನೇ ಹೇಳ್ತಾ ಇದ್ದೀನಲ್ಲ, ನನ್ನ ಫ್ರೆಂಡ್ ಅನಿಕಾ ಮದುವೆ ಫಿಕ್ಸ್ ಆಗಿದೆ ಅಂತೆ, ಅದಕ್ಕೆ ಅವಳ ಹತ್ರ ಮಾತಾಡ್ತಿದ್ದೆ ಅಂತಾಳೆ ರಿತು. ಸರಿ ಕಂದ, ನೀವು ಮಾತಾಡ್ಕೊಳ್ಳಿ ಅಂತ ರುದ್ರ ಹೋಗ್ತಾರೆ. ಆಗ ವಿಕ್ಕಿ, ಏನು ಡಬಲ್ ಗೇಮ್ ಮಾಡ್ತಿದ್ಯಾ, ನೀನು ಬೇರೆಯವರನ್ನು ಮದುವೆ ಆಗ್ತೀನಿ ಅಂತಿದ್ಯಾ, ನನ್ನ ಹತ್ರನೇ ಸುಳ್ಳು ಹೇಳಿ ಮೋಸ ಮಾಡ್ತಿದ್ಯಾ ಅಂತಾನೆ. ಹಾಗೆ ಹೇಳಿದರೆ ತೆಪ್ಪಗಿರ್ತಾರೆ ಅಂತ ಹಾಗಂದೆ ಅಂತಾಳೆ ರಿತು. ಹಾರ್ಟ್ ಬಾಯಿಗೆ ಬಂದಿತ್ತು ಅಂತಾನೆ ವಿಕ್ಕಿ. ಜೋಪಾನ, ಅದು ನನ್ನ ಹಾರ್ಟು, ಇನ್ನೇನು ನೀನು ನಿರಪರಾಧಿ ಅಂತ ಪ್ರೂವ್ ಆಗುತ್ತೆ, ಆಮೇಲೆ ಎಲ್ಲರ ಮುಂದೆ ರಾಜರೋಷವಾಗಿ ಮದುವೆ ಆಗೋಣ ಅಂತಾಳೆ ರಿತು. ಐ ಲವ್ ಯು ರಿತು ಅಂತಾನೆ ವಿಕ್ಕಿ. ಐ ಲವ್ ಯು ಟು ವಿಕ್ಕಿ, ಬಾಯ್ ಅಂತ ಕಾಲ್ ಕಟ್ ಮಾಡ್ತಾಳೆ ರಿತು. ಈಚೆ ಭಾರ್ಗವಿ, ಪಾರ್ಥ, ನಮ್ಮಿಬ್ಬರಲ್ಲಿ ಒಂದು ಕಾಮನ್ ಲಿಂಕ್ ಇದೆ, ಅದೇನು ಹೇಳಿ ನೋಡೋಣ ಅಂತಾಳೆ. ಗೊತ್ತಾಗಿಲ್ಲ ಅಂತಾನೆ ಅರ್ಜುನ್. ಅಪ್ಪ, ನಮ್ಮಿಬ್ಬರಿಗೂ ಅಪ್ಪ ಅಂದರೆ ಪ್ರಾಣ ಅಲ್ವಾ, ಅದನ್ನೇ ಹೇಳಿದೆ ಅಂತಾಳೆ ಭಾರ್ಗವಿ. ಹೌದು ಮೇಡಮ್, ನಿಮಗೆ ನಿಮ್ಮಪ್ಪ ಅಂದರೆ ಅದೆಷ್ಟು ಪ್ರೀತಿನೋ ನನಗೂ ಹಾಗೆ ಪ್ರೀತಿ ಗೌರವ ಎಲ್ಲನೂ ಇದೆ ಅಂತಾನೆ ಅರ್ಜುನ್. ಇವಾಗ ನೀವು ನಿಮ್ಮ ಅಪ್ಪನ ಬಗ್ಗೆ ಹೇಳಿ ಅಂತಾಳೆ ಭಾರ್ಗವಿ. ಇದೇ ಕರೆಕ್ಟ್ ಟೈಮ್. ಭಾರ್ಗವಿನೂ ಒಳ್ಳೆ ಮೂಡಲ್ಲಿದ್ದಾರೆ, ನಾನು ಹೇಳೋ ವಿಷಯನ ಪೂರ್ತಿ ಮನಸ್ಸಿಂದ ಕೇಳ್ಕೊಂಡಾಗ ಅವರಿಗೂ ನನ್ನ ಪ್ರೀತಿ ಅರ್ಥ ಆಗುತ್ತೆ. ಕರೆಕ್ಟ್ ಅಂತ ಯೋಚನೆ ಮಾಡಿ ಮೇಡಮ್, ನಾನು ತುಂಬ ದಿನದಿಂದ ನಿಮಗೇನೋ ಹೇಳಬೇಕು ಅಂದ್ಕೊಂಡಿದ್ದೆ, ಅದು ನನ್ನ ಡ್ಯಾಡ್ ಯಾರಂದರೆ ಅಂತ ಅರ್ಜುನ್ ಹೇಳುವಾಗ ಒಬ್ಬರು ಭಾರ್ಗವಿ ಅಂತ ಕರೀತಾರೆ. ಬಂದೆ
ಅಂತ ಪಾರ್ಥ 5 ನಿಮಿಷ ಪಾರ್ಕಿಂಗ್ ಹತ್ರ ಇರು, ನಾನು ಮುಗಿಸ್ಕೊಂಡು ಬರ್ತೀನಿ ಅಂತ ಭಾರ್ಗವಿ ಹೋಗ್ತಾಳೆ. ಸರಿ ಮೇಡಮ್ ಅಂತಾನೆ ಅರ್ಜುನ್. ಈಚೆ ಒಬ್ಬರು ಲಾಯರ್ ಭಾರ್ಗವಿ ಹತ್ರ ಕೇಸಲ್ಲಿ ಸ್ವಲ್ಪ ಡೌಟ್ ಇದೆ, ಯಾವ ಸೆಕ್ಷನ್ ಅಂತ ಹೇಳ್ತೀಯಾ ಅಂತಾರೆ. ಆಗ ಭಾರ್ಗವಿ ಅವರಿಗೆ ಹೇಳ್ತಾಳೆ. ಈಚೆ JP ಕೋರ್ಟ್ಗೆ ಬರುವಾಗ ಅರ್ಜುನ್ನ ನೋಡಿ, ಅರ್ಜುನ್ ನೀನೇನಿಲ್ಲಿ, ನಿನ್ನನ್ನೇ ಕೇಳ್ತಿರೋದು, ನೀನು ಇಲ್ಲೇನು ಮಾಡ್ತಿದ್ಯಾ, ಹೊಸ ಕೇಸ್ ಏನಾದರೂ ತಗೊಂಡಿದ್ಯಾ ಏನು ಅಂತಾರೆ. ಇಲ್ಲ ಡ್ಯಾಡ್, ನನ್ನ ಕಂಪ್ನಿದು ಕೆಲವೊಂದು ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸೋದಿತ್ತು ಅದಕ್ಕೆ ಅಂತಾನೆ ಅರ್ಜುನ್. ಅದೇ ಅಂದ್ಕೊಂಡೆ, ನೀನು ಲಾ ಓದಿದ್ಯಾ, ಡಬಲ್ ಡಿಗ್ರಿ ಲಾಯರ್ ಹೋಲ್ಡರ್, ಆದರೆ ಈ ಜನ್ಮದಲ್ಲಿ ನೀನು ಲಾಯರ್ ಆಗಲ್ಲ, ಅದು ನನ್ನ ಕರ್ಮ. ಅದು ಸರಿ, ಶ್ಯಾಮ್ ಹೇಳ್ತಿದ್ದ ಮೊನ್ನೆನೂ ಕೋರ್ಟ್ ಹತ್ರ ಬಂದು ಯಾರ ಜೊತೆನೂ ಮಾತಾಡ್ತಿದ್ದೀಯಂತೆ ಅಂತಾರೆ JP. ನಾನು ಭಾರ್ಗವಿ ಹತ್ರ ಪರ್ಸ್ನಲ್ಲಾಗಿ ಏನೂ ಮಾತಾಡಿಲ್ಲ ಡ್ಯಾಡ್ ಅಂತಾನೆ ಅರ್ಜುನ್. ನಾನು ಭಾರ್ಗವಿ ಅನ್ನೋ ಹೆಸರೇ ಹೇಳಲಿಲ್ಲ ಅಂತಾರೆ JP. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.